ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅರವಿಂದ್ ನಾಯಕ್ KSP ಯೂಟ್ಯೂಬ್ ಚಾನಲ್. ಇಂದು ಒಬ್ಬ ವ್ಯಕ್ತಿ ಜಾತಿ ಭೇದ ಭಾವವನ್ನು ಎದುರಿಸಿ ಭಾರತ ದೇಶದ ಸಂವಿಧಾನ ರಚಿಸಿದ ಮಹಾನ್ ವ್ಯಕ್ತಿ ನಿಮಗೇನಾದರೂ ಗೊತ್ತಾ ಅಥವಾ ಯಾರು ಗೊತ್ತಾ? ಅವರೇ BR ಅಂಬೇಡ್ಕರ್. ಎಲ್ಲರಿಗೂ ಇನ್ನೊಂದು ಸರಿ ನಮಸ್ಕಾರ ಹೇಳುತ್ತಾ, ನಾವು ಇಂದಿನ ಒಂದು ತರಗತಿಯಲ್ಲಿ ನಾವು ಭಾರತದ ಸಂವಿಧಾನ ಶಿಲ್ಪಿ, ಮಹಾನ್ ಸಮಾಜ ಸುಧಾರಕ, ಭಾರತ ದೇಶದ ಮೊದಲ ಕಾನೂನು ಮಂತ್ರಿಯಾದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನ ಮತ್ತು ಅವರು ಕೊಟ್ಟಂಥ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಮತ್ತು ಸಾಧನೆ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿ ಇಂದಿನ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಹಾಗಾಗಿ ಬನ್ನಿ ವಿದ್ಯಾರ್ಥಿಗಳೇ, ಇಂದು 135ನೇ ಜನ್ಮದಿನಾಚರಣೆಯನ್ನು ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಹಾಗಾಗಿ BR ಅಂಬೇಡ್ಕರ್ ಅವರ ಬಗ್ಗೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಷ್ಟು ಉಪಯುಕ್ತ ಅಥವಾ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಷ್ಟು ಅವಶ್ಯಕತೆ ಇದೆಯಲ್ಲ ಅಷ್ಟು ನಾವು ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಇಂದು 135ನೇ ಜನ್ಮ ದಿನಾಚರಣೆ ಆಚರಿಸಲಾಗುತ್ತಿದೆ. ನೋಡಿ, ಅವರ ಬಾಲ್ಯ, ಮೊಟ್ಟ ಮೊದಲವಾಗಿ ನಾವೇನು ನೋಡೋಣ ಅಂದ್ರೆ ಅವರ ಬಾಲ್ಯ ಅಂದರೆ ಅವರು ಜನನ ಅಥವಾ ಅವರು ಹುಟ್ಟಿದ್ದು 1891 ಏಪ್ರಿಲ್ 14ರಂದು ಇಂದಿನ ಮಹಾರಾಷ್ಟ್ರದ ಮಹು ಎಂಬಲ್ಲಿ ಜನ್ಮ ತಾಳ್ತಾರ. ಅವರ ತಂದೆ ತಾಯಿ ರಾಮ್ಜಿ ಸತ್ಪಾಲ್ ಮತ್ತು ಭೀಮಾಬಾಯಿಯವರ ಉದರದಲ್ಲಿ ಏನಾಗ್ತದಂದ್ರೆ ಇವರ ಜನನವಾಗ್ತದ. ಇವರು ಇವರ ತಂದೆ ತಾಯಿಯ 14ನೆಯ ಮಗ ಅಥವಾ ಕೊನೆಯ ಮಗ ಆಗಿ ಜನನವಾಗಿರುತ್ತಾರೆ. ಇದು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಈ ತಂದೆ ತಾಯಿಯ 14ನೆಯ ಮಗ ಅಥವಾ ಕೊನೆಯ ಮಗನಾಗಿ ಜನನವಾಗಿರುತ್ತಾರೆ. ಅವರ ಕುಟುಂಬ, ಈ BR ಅಂಬೇಡ್ಕರ್ ಅವರ ಕುಟುಂಬವು ಆಧುನಿಕ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಅಂಬೇವಾಡಿ ಅಥವಾ ಮಂದಗಡ್ ತಾಲೂಕು ಪಟ್ಟಣದಿಂದ ಏನಾಗ್ತದೆ ಮರಾಠಿ ಹಿನ್ನೆಲೆಯನ್ನು ಹೊಂದಿರುವ ಒಂದು ಕುಟುಂಬ ಆಗಿದೆ ಅಂತ ನೀವು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಇವರು ಇದು ನೆನಪಿಟ್ಕೊಳ್ಳೋಕೆ ಸಾಧ್ಯ, ಮಹಾರ್ ಅಥವಾ ದಲಿತ ಜಾತಿಯಲ್ಲಿ ಜನಿಸಿದವರು ಆಗಿದ್ದರು. ಮುಂದೆ ನೋಡೋಣ ಇವರ ಶಿಕ್ಷಣ. ನೋಡಿ, BR ಅಂಬೇಡ್ಕರ್ ಅವರ ಶಿಕ್ಷಣದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮೊಟ್ಟ ಮೊದಲು ಇವರು ಕಾಲೇಜು ಶಿಕ್ಷಣ ಎಲ್ಫಿನ್ ಸ್ಟೋನ್ ಕಾಲೇಜು ಮುಂಬೈಯಲ್ಲಿ ಪೂರ್ಣಗೊಳಿಸಿದರು. ಎಲ್ಫಿನ್ ಸ್ಟೋನ್ ಕಾಲೇಜಿನಲ್ಲಿ ಪ್ರವೇಶ ಪಡೆದ ಮೊದಲ ಅಸ್ಪೃಶ್ಯ ವ್ಯಕ್ತಿ ಆಗಿದ್ದಾರೆ. ಈ ಎಲ್ಫಿನ್ ಸ್ಟೋನ್ ಕಾಲೇಜಿನಲ್ಲಿ ಪ್ರವೇಶ ಪಡೆದಂಥ ಮೊದಲ ಅಸ್ಪೃಶ್ಯ ವ್ಯಕ್ತಿ ಯಾರಂದರೆ BR ಅಂಬೇಡ್ಕರ್ ಅವರು ಆಗಿರುತ್ತಾರೆ. ಅದೇ ಸಮಯದಲ್ಲಿ BA ಪದವಿ ಕಾಲೇಜು ಶಿಕ್ಷಣ ಮುಗಿದ ನಂತರ ಮುಂಬೈ ವಿಶ್ವವಿದ್ಯಾಲಯದಲ್ಲಿ BA ಪದವಿಯನ್ನು ಪೂರ್ಣಗೊಳಿಸ್ತಾರೆ. ಯಾರು? BR ಅಂಬೇಡ್ಕರ್ ಅವರು. ಈ BA ಪದವಿ ಪೂರ್ಣಗೊಳಿಸಿದ ನಂತರ ಬರೋಡದ ದೊರೆಗಳ ಹತ್ರ ಕೆಲಸಕ್ಕೆ ಸೇರಿದರು. ಮುಂದೆ ಇವರು ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ PhD ಪದವಿಯನ್ನು ಪಡೆದುಕೊಂಡರು. ನಂತರ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಳ್ತಾರೆ. ಸ್ನೇಹಿತರೆ, ಇದು ನೆನಪಿಟ್ಟುಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಅರ್ಥಶಾಸ್ತ್ರ ವಿಭಾಗದಲ್ಲಿ ಪದವಿಯನ್ನು ಪಡಿತಾರೆ. ಅದೇ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಅಡ್ಮಿಷನ್ ಅಥವಾ ಪ್ರವೇಶ ಪಡೆದ ಸಂದರ್ಭದಲ್ಲಿ ಅದೇ ಸಮಯದಲ್ಲಿ ಇನ್ನೊಂದು ಕಾಲೇಜಿನಲ್ಲಿ ಲಾ ಪದವಿಗೆ ಏನಾಗ್ತಾರ ಅರ್ಜಿ ಅಥವಾ ಪ್ರವೇಶವನ್ನು ಪಡೀತಾರೆ. ಈ ಸಮಯ ಇವರು ಈ ಎಜುಕೇಶನ್ ಅಥವಾ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಡಾಕ್ಟರೇಟ್ ಪದವಿ ಪಡೆದ ನಂತರ ಒಂದು ಕೃತಿಯನ್ನು ಬರೀತಾರೆ. ಅದನ್ನು ನೆನಪಿಟ್ಕೊಳ್ಳೋಕೆ, ಅಥವಾ ಒಂದು ಪುಸ್ತಕವನ್ನು ಬರೀತಾರೆ. ಅದನ್ನು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ನೋಡಿ, ದ ಇಂಡಿಯನ್ ರೂಪಿ ಇಟ್ಸ್ ಪ್ರಾಬ್ಲಮ್ಸ್ ಆ್ಯಂಡ್ ಸೊಲ್ಯೂಷನ್. ಇವರು ಏನು ಮಾಡ್ತಾರೆ ಅಂದರೆ ದ ಇಂಡಿಯನ್ ರೂಪಿ ಇಟ್ಸ್ ಪ್ರಾಬ್ಲಮ್ಸ್ ಆ್ಯಂಡ್ ಸೊಲ್ಯೂಷನ್ ಎಂಬ ಒಂದು ಪುಸ್ತಕ ಅಥವಾ ಕೃತಿಯನ್ನು ಬರೀತಾರೆ. ಇದೇ ಕೃತಿಯು ಮುಂದೆ
ಯಂಗ್ ಹಿಲ್ಟನ್ ಸಮಿತಿ ಏನ್ ಮಾಡ್ತದ, ಇದೇ ಕೃತಿಯನ್ನು ಅಧ್ಯಯನ ಮಾಡಿ ಆರ್ ಬಿ ಐ ಸ್ಥಾಪನೆಗೆ ಶಿಫಾರಸು ಮಾಡ್ತದ. ಯಾವ ಕಮಿಟಿ? ಯಂಗ್ ಹಿಲ್ಟನ್ ಕಮಿಟಿ. ಯಂಗ್ ಹಿಲ್ಟನ್ ಕಮಿಟಿ ಇವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಇದ್ದಾಗ ಏನ್ ಮಾಡ್ತಾರಪ್ಪ ಅಂದ್ರ ದ ಇಂಡಿಯನ್ ರೂಪಿ ಇಟ್ಸ್ ಪ್ರಾಬ್ಲಮ್ಸ್ ಅಂಡ್ ಸೊಲ್ಯೂಷನ್ ಎಂಬ ಒಂದು ಪುಸ್ತಕ ಬರೀತಾರೆ. ಆ ಪುಸ್ತಕವನ್ನು ರೆಫರ್ ಮಾಡಿದ ಯಾರಪ್ಪ ಅಂದ್ರೆ ಯಂಗ್ ಹಿಲ್ಟನ್ ಕಮಿಟಿ ರೆಫರ್ ಮಾಡಿ ಆರ್ ಬಿ ಐ ಸ್ಥಾಪನೆಗೆ ಶಿಫಾರಸು ಮಾಡ್ತದ. ಇದು ನೆನಪಿಟ್ಕೊಳ್ಳಕ ಒಂದು ಸಾಧ್ಯ ಆಗಿರಬೇಕು. ಅದೇ ರೀತಿ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಜೀವನ ಅಥವಾ ಕೂರಿಗೆ ಬಗ್ಗೆ ನಾವು ನೋಡ್ತಾ ಹೋದರೆ ಮುಂದೆ ನೋಡಿ 1920ರಲ್ಲಿ ಇದು ನೆನಪಿಟ್ಟುಕೊಳ್ಳಲು ಸಾಧ್ಯ ಆಗಿರಬೇಕು. 1920ರಲ್ಲಿ ಕೊಲ್ಲಾಪುರದ ಛತ್ರಪತಿ ಶಾಹು ಮಹಾರಾಜರ ಸಹಾಯದಿಂದ ಕೊಲ್ಲಾಪುರದ ಛತ್ರಪತಿ ಶಾಹು ಮಹಾರಾಜರ ಒಂದು ಸಹಾಯದಿಂದ ಮೂಕ ನಾಯಕ ಪತ್ರಿಕೆಯನ್ನು ಬಿಡುಗಡೆ ಮಾಡ್ತಾರೆ. ಇದು ನೆನಪಿಟ್ಟುಕೊಳ್ಳಕ ಒಂದು ಸಾಧ್ಯ ಆಗಿರಬೇಕು. ಏನು? ಮೂಕ ನಾಯಕ, ಇವರ ಪ್ರಮುಖ ಪತ್ರಿಕೆ ಮೂಕ ನಾಯಕ ಒಂದು ಪತ್ರಿಕೆಯನ್ನು ಯಾರ ಸಹಾಯದಿಂದ ಬಿಡುಗಡೆ ಮಾಡ್ತಾರೆ? 1920ರಲ್ಲಿ ಅಂದ್ರೆ ಕೊಲ್ಲಾಪುರದ ಛತ್ರಪತಿ ಶಾಹು ಮಹಾರಾಜರ ಒಂದು ಸಹಾಯದಿಂದ ಏನ್ ಮಾಡ್ತಾರೆ ಇವರು ಮೂಕನಾಯಕ ಪತ್ರಿಕೆಯನ್ನು ಬಿಡುಗಡೆ ಮಾಡ್ತಾರ. ಅದೇ ರೀತಿ ಮುಂದೆ 1927ರಲ್ಲಿ ಮುಂದೆ ನೋಡಿ 1927ರಲ್ಲಿ ಬಹಿಷ್ಕೃತ ಭಾರತ ಎಂಬ ಪತ್ರಿಕೆಯನ್ನು ಬಿಡುಗಡೆ ಮಾಡುತ್ತಾರೆ. ಬಹಿಷ್ಕೃತ ಭಾರತ ಎಂಬ ಪತ್ರಿಕೆಯನ್ನು ಬಿಡುಗಡೆ ಮಾಡುತ್ತಾರೆ. ಮುಂದೆ 1930ರಲ್ಲಿ ಜನತಾ ಎಂಬ ಪತ್ರಿಕೆ ಬಿಡುಗಡೆ ಮಾಡುತ್ತಾರೆ. ಜನತಾ ಎಂಬ ಪತ್ರಿಕೆ. ಇದೇ ಮುಂದೆ ಪ್ರಬುದ್ಧ ಭಾರತ ಎಂದು ಹೆಸರು ಬದಲಾವಣೆ ಆಗ್ತದ. ಇದು ನೆನಪಿಟ್ಟುಕೊಳ್ಳಕ ಒಂದು ಸಾಧ್ಯ ಆಗಿರಬೇಕು. ಮುಂದೆ ಇವರ ಸಾಧನೆ ಅಥವಾ ಕೊಡುಗೆ ನೋಡಿ, ಇವರ ಕೊಡುಗೆ 1927ರಲ್ಲಿ ಸೈಮನ್ ಆಯೋಗ ಏನಾಗ್ತದಂದ್ರ ಭಾರತಕ್ಕೆ ಬರ್ತದ. ಈ 1927ರಲ್ಲಿ ಸೈಮನ್ ಆಯೋಗ ಭಾರತಕ್ಕೆ ಬಂದಾಗ ಇವರು ಏನ್ ಮಾಡ್ತಾರಂದ್ರ ಬಹಿಷ್ಕೃತ ನೋಡಿ ಬರೀತೀನಿ ಬಹಿಷ್ಕೃತ ಹಿತಕರಣಿ ಸಭಾ ಪರವಾಗಿ ಶೋಷಿತರಿಗೆ ಪ್ರತ್ಯೇಕ ಮತಕ್ಷೇತ್ರದ ಒಂದು ಬೇಡಿಕೆಯನ್ನು ಇಡ್ತಾರೆ. ಏನ್ ಇಡ್ತಾರೆ? 1927ರಾಗ ಏನಾಗ್ತಂದ್ರ ಸೈಮನ್ ಆಯೋಗ ಭಾರತಕ್ಕೆ ಬರ್ತಾ, ಆ ಭಾರತಕ್ಕೆ ಬಂದಾಗ ಬಹಿಷ್ಕೃತ ಹಿತಕರಣಿ ಸಭಾದ ಒಂದು ಪರವಾಗಿ ಏನಾಗ್ತಾರಂದ್ರ ಶೋಷಿತರಿಗೆ ಅಥವಾ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರದ ಬೇಡಿಕೆ ಇಡುತ್ತಾರೆ. ಏನು? ಪ್ರತ್ಯೇಕ ಮತಕ್ಷೇತ್ರದ ಬೇಡಿಕೆ ಇಡುತ್ತಾರೆ. ಇದು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಇದೇ ಸಮಯ ಅಥವಾ ಇವರು ಏನ್ ಮಾಡಿದ್ರು 1927ರಲ್ಲಿ ಸೈಮನ್ ಆಯೋಗ ಭಾರತಕ್ಕೆ ಬಂದಾಗ ಏನಾಗ್ತಂದ್ರ ಬಹಿಷ್ಕೃತ ಹಿತಕರಣಿ ಸಭಾದ ಒಂದು ಪರವಾಗಿ ಏನ್ ಮಾಡ್ತಾರಂದ್ರ ಪ್ರತ್ಯೇಕ ಮತಕ್ಷೇತ್ರದ ಒಂದು ಬೇಡಿಕೆಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮುಂದೆ ಸೈಮನ್ ಆಯೋಗದ ಮುಂದೆ ಇಡುತ್ತಾರೆ. ಮುಂದೆ ಇದೇ ವರ್ಷದಲ್ಲಿ 1927ರಲ್ಲಿ ಏನಾಗ್ತಂದ್ರ ಇನ್ನೊಂದು ಹೋರಾಟ ಮಾಡ್ತಾರ, ಮಹಾಡ್ ಟ್ಯಾಂಕ್ ಸತ್ಯಾಗ್ರಹ. ನೋಡಿ, ಮಹಾಡ್ ಟ್ಯಾಂಕ್ ಸತ್ಯಾಗ್ರಹ. ಮಾಡ್ತಾರ. ಇವ್ರಂದ್ರೆ ಕುಡಿಯುವ ನೀರಿನ ಕೋಳದ ಸಲುವಾಗಿ ಏನ್ ಮಾಡ್ತಾರಂದ್ರ ಇವರು ಒಂದು ಮಹಾ ಟ್ಯಾಂಕ್ ಸತ್ಯಾಗ್ರಹ ಮಾಡ್ತಾರ. ಆ ಸಮಯದಲ್ಲಿ ಏನ್ ಮಾಡ್ತಾರಂದ್ರ ಮನಸ್ಮೃತಿ ನೆನಪಿಟ್ಕೊಳ್ಳೋಕೆ ಸಾಧ್ಯ ಬೇಕು. ಮನಸ್ಮೃತಿ ಕೃತಿಯನ್ನು ಸುಟ್ಟು ಹಾಕ್ತಾರ. ಇದು ನೆನಪಿಟ್ಕೊಳ್ಳೋಕೆ ಒಂದು ಸಾಧ್ಯ ಆಗಿರಬೇಕು. ಅದೇ ರೀತಿಯಾಗಿ 1900 ಮುಂದೆ ಹೋಗೋಣ.
1930ರಿಂದ 1935 ಸಮಯದಲ್ಲಿ ನಾಸಿಕ್ ಮಹಾರಾಷ್ಟ್ರದ ನಾಸಿಕ್ನ ಕಲಾರಾಮ್ ದೇವಾಲಯದ ಒಂದು ಪ್ರವೇಶಕ್ಕೆ ಒಂದು ದೊಡ್ಡ ಸತ್ಯಾಗ್ರಹ ಮಾಡ್ತಾರ. ಯಾವುದು? ನಾಸಿಕ್ನ ಕಲಾರಾಮ್ ದೇವಾಲಯದ ಸತ್ಯಾಗ್ರಹ. ಇದು ಯಾವ ಸಮಯದಲ್ಲಿ ಮಾಡ್ತಾರ ಅಂದ್ರೆ 1930ರಿಂದ 35. ಅಂದ್ರೆ ನಾಸಿಕ್ನ ಕಲಾರಾಮ್ ದೇವಾಲಯದಲ್ಲಿ ಅಸ್ಪೃಶ್ಯರಿಗೆ ಅಲೌಡ್ ಇರಲಿಲ್ಲ ಅಥವಾ ಅವರಿಗೆ ಪ್ರವೇಶ ಇರಲಿಲ್ಲ. ಅದನ್ನು ವಿರೋಧಿಸಿ ಏನ್ ಮಾಡ್ತಾರೆ? ಡಾಕ್ಟರ್ BR ಅಂಬೇಡ್ಕರ್ ಅವರು 1930ರಿಂದ 1935 ಹೋರಾಟ ಮಾಡ್ತಾರೆ. ಅದೇ ರೀತಿಯಾಗಿ 3 ದುಂಡು ಮೇಜಿನ ಸಮ್ಮೇಳನ ನೋಡಿ, 1930, 1931, 1932ರಲ್ಲಿ 3 ದುಂಡು ಮೇಜಿನ ಸಮ್ಮೇಳನಗಳು ಆಗ್ತವೆ. ದುಂಡು ಮೇಜಿನ ಸಮ್ಮೇಳನ. ಈ 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದ ಅಸ್ಪೃಶ್ಯ ವ್ಯಕ್ತಿ ಅಥವಾ ಕೆಲವು ವ್ಯಕ್ತಿಗಳಲ್ಲಿ ಇವರು ಸಹ ಒಬ್ಬರು ಆಗಿರುತ್ತಾರೆ. ಈ 3ನೇ ದುಂಡು ಮೇಜಿನ ಒಂದು ಸಮ್ಮೇಳನದ ಪ್ರತಿಫಲವಾಗಿ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅವರು ಒಂದು ತೀರ್ಪನ್ನು ನೀಡ್ತಾರ ನೋಡಿ. 1932ರಲ್ಲಿ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅವರು ಏನ್ ಮಾಡ್ತಾರ ಅಂದ್ರೆ ಒಂದು ತೀರ್ಪು ಮಾಡ್ತಾರ. ನಿಮ್ನ ವರ್ಗದವರಿಗೆ ಪ್ರತ್ಯೇಕ ಮತಕ್ಷೇತ್ರ ಅಂತ ಏನ್ ಮಾಡ್ತಾರ? ಪ್ರತ್ಯೇಕ ಮತಕ್ಷೇತ್ರದ ಒಂದು ಅವಕಾಶವನ್ನು ಕೊಡ್ತಾರ. ನಿಮ್ನ ವರ್ಗದ ಪ್ರತ್ಯೇಕ ಮತಕ್ಷೇತ್ರ. ಒಂದು ಮುಂದೆ ಬರೀತಿ ನೋಡಿ. ನಿಮ್ನ ವರ್ಗದವರಿಗೆ ಪ್ರತ್ಯೇಕ ಮತಕ್ಷೇತ್ರ. ನಿಮ್ನ ವರ್ಗದವರಿಗೆ ಪ್ರತ್ಯೇಕ ಮತಕ್ಷೇತ್ರ ಯಾರು ಕೊಡ್ತಾರಪ್ಪ? ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅವರ ತೀರ್ಪು ಕೊಡ್ತಾರ. ಈ ಸಮಯದಲ್ಲಿ ಅಥವಾ ಈ ತೀರ್ಪು ಬಂದಾಗ ಮಹಾತ್ಮ ಗಾಂಧೀಜಿಯವರು ಪುಣೆಯ ಯರವಾಡ ಜೈಲಿನಲ್ಲಿ ಇರುತ್ತಾರೆ. ಎಲ್ಲಿ? ಪುಣೆಯ ಯರವಾಡ ಜೈಲಿನಲ್ಲಿ ಇರುತ್ತಾರೆ. ಆದರೆ ನಿಮ್ನ ವರ್ಗದವರಿಗೆ ಅಥವಾ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರದ ತೀರ್ಪು ಏನು ಕೊಟ್ಟಿತ್ತಲ್ಲ, ಅಥವಾ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅವರು ಈ ತೀರ್ಪು ಕೊಟ್ರಲ್ಲ, ಈ ತೀರ್ಪನ್ನು ವಿರೋಧಿಸಿ ಏನ್ ಮಾಡ್ತಾರಂದ್ರ ಅಮರಣಾಂತ ಉಪವಾಸವನ್ನು ಕೈಗೊಂಡವ್ರು ಯಾರತ್ತ ಅಂದ್ರೆ ಅಂಬೇಡ್ಕರ್ ಅವರು. ಈ ತೀರ್ಪಿನ ವಿರುದ್ಧ ಏನಾಗ್ತಾರೆ? ಅಮರಣಾಂತ ಉಪವಾಸವನ್ನು ಯರವಾಡ ಜೈಲಿನಲ್ಲಿ ಪುಣೆಯ ಯರವಾಡ ಜೈಲಿನಲ್ಲಿ ಅಮರಣಾಂತಿಕ ಒಂದು ಉಪವಾಸವನ್ನು ಕೈಗೊಳ್ತಾರ. ಆ ಸಮಯದಲ್ಲಿ ಇದನ್ನು ಬಗೆಹರಿಸಲು ಅಥವಾ ಇದನ್ನು ಬಗೆಹರಿಸಲು ಈ 2 ಜನ ಮಧ್ಯಸ್ಥಿಕೆಯನ್ನು ವಹಿಸ್ತಾರ. 1932ರಲ್ಲಿ ಏನಾಗ್ತದಂದ್ರ 1932ರಲ್ಲಿ ಪೂನಾ ಒಪ್ಪಂದ. ಈ ಪೂನಾ ಒಪ್ಪಂದದಲ್ಲ ಗಾಂಧಿ ಮತ್ತು ಅಂಬೇಡ್ಕರ್ ಅವರ ಸಂಧಾನ ಮಾಡಲು 2 ಜನ ಮಧ್ಯಸ್ಥಿಕೆ ವಹಿಸ್ತಾರ. ಯಾರಂದರೆ ಮದನ್ ಮೋಹನ್ ಮಾಳವೀಯ ಮತ್ತು MR ರಾಜ್. ಈ ಮಧ್ಯಸ್ಥಿಕೆ ವಹಿಸಿ ಪ್ರತ್ಯೇಕ ಮತಗಟ್ಟೆಯ ಬದಲು ಅಥವಾ ಪ್ರತ್ಯೇಕ ಮತಕ್ಷೇತ್ರದ ಬದಲು ಹಿಂದುಳಿದ ವರ್ಗದವರಿಗೆ ಜಂಟಿ ಮತಕ್ಷೇತ್ರದ ಒಂದು ಅವಕಾಶವನ್ನು ಮಾಡಿಕೊಡಲಾಗ್ತದ. ಜಂಟಿ ಮತಕ್ಷೇತ್ರದ ಅವಕಾಶವನ್ನು ಮಾಡಿಕೊಡಲಾಗುತ್ತದೆ. ಇದು ನೆನಪಿಟ್ಟುಕೊಳ್ಳಕ್ಕೆ ಸಾಧ್ಯ ಆಗಿರಬೇಕು. ಏನು ನೋಡಿ, 1932ರಲ್ಲಿ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅವರು ಏನ್ ಮಾಡ್ತಾರ? ತೀರ್ಪು ಕೊಡ್ತಾರ. ನಿಮ್ನ ವರ್ಗದವರಿಗೆ ಅಥವಾ ಹಿಂದುಳಿದವರಿಗೆ ಏನ್ ಮಾಡ್ತಾರ? ಪ್ರತ್ಯೇಕ ಮತಕ್ಷೇತ್ರವನ್ನು
ಪ್ರತ್ಯೇಕ ಮತಕ್ಷೇತ್ರವನ್ನಾಗಿ ಪ್ರತ್ಯೇಕ ಮತಕ್ಷೇತ್ರಕ್ಕಾಗಿ ಏನು ಮಾಡ್ತಾರೆ, ತೀರ್ಪು ಕೊಡ್ತಾರೆ. ಆ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರು, ಭಾರತ ರಾಷ್ಟ್ರಪಿತವಾದ ಮಹಾತ್ಮ ಗಾಂಧೀಜಿಯವರು ಪುಣೆ ಯರವಾಡ ಜೈಲಿನಲ್ಲಿ ಇರ್ತಾರೆ. ಇದನ್ನು ವಿರೋಧಿಸಿ ಏನು ಮಾಡ್ತಾರೆ ಅಂದ್ರೆ ಅಲ್ಲಿ ಅಮರಣಾಂತಿಕ ಉಪವಾಸವನ್ನು ಕೈಗೊಳ್ತಾರೆ. ಇದನ್ನು ಬಗೆಹರಿಸಲು 1932 ಸೆಪ್ಟೆಂಬರ್ 24ರಂದು ಏನಾಗ್ತದ, ಪುಣೆಯ ಯರವಾಡ ಜೈಲಿನಲ್ಲಿ ಪುನಾ ಒಪ್ಪಂದವನ್ನು ಕೈಗೊಳ್ಳಲಾಗುತ್ತದೆ. ಇದರ ಮಧ್ಯಸ್ಥಿಕೆ ವಹಿಸಿದವರು ಮದನ್ ಮೋಹನ್ ಮಾಳವೀಯ ಮತ್ತು ಎಂ.ಎ. ರಾಜ್ ಅವರು ಆಗಿರುತ್ತಾರೆ. ಇದು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಮುಂದೆ B.R. ಅಂಬೇಡ್ಕರ್ ಅವರು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯನ್ನು ಸ್ಥಾಪನೆ ಮಾಡ್ತಾರ. ನೋಡಿ, ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಸ್ಥಾಪನೆ ಮಾಡ್ತಾರ. ಈ ಸಮಯದಲ್ಲಿ 1937ರ ಸಮಯದಲ್ಲಿ ಈ ಪಾರ್ಟಿ ಬಾಂಬೆ ಪ್ರಾಂತ್ಯದಲ್ಲಿ 15 ಸೀಟಿನಲ್ಲಿ 7 ಸೀಟು ಜಯ ಗಳಿಸ್ತದ. ಇದು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಮುಂದೆ ಇವರು ಇದೇ B.R. ಅಂಬೇಡ್ಕರ್ ಅವರು 1940ರಲ್ಲಿ ಇನ್ನೊಂದು ಪಕ್ಷ ಸ್ಥಾಪನೆ ಮಾಡ್ತಾರೆ. ಅದು ಯಾವುದಂದ್ರೆ 1940ರಲ್ಲಿ ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್ ಸ್ಥಾಪನೆ ಮಾಡ್ತಾರೆ. ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್ ಸ್ಥಾಪನೆ ಮಾಡ್ತಾರೆ. ಇದು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಒಂದು ಏನು ಮಾಡ್ತಾರೆ ಅಂದ್ರೆ 1937ರಲ್ಲಿ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ, ನೋಡಿ ಇದು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. 1937ರಲ್ಲಿ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಸ್ಥಾಪನೆ ಮಾಡ್ತಾರೆ. ಅದು 1937ರಲ್ಲಿ ಚುನಾವಣೆಯಲ್ಲಿ ಭಾಗವಹಿಸಿದಾಗ ಬಾಂಬೆ ಪ್ರಾಂತ್ಯದಲ್ಲಿ 15 ಸೀಟ್ಗಳಲ್ಲಿ 7 ಸೀಟುಗಳನ್ನು ಗೆಲ್ಲುತ್ತದೆ ಅಥವಾ ಜಯ ಸಾಧುತ್ತದೆ. 1940ರಲ್ಲಿ ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್ ಅನ್ನು ಸ್ಥಾಪನೆ ಮಾಡ್ತಾರೆ. ಇದು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಮತ್ತೆ ಮುಂದೆ ಹೋಗೋಣ. 1942ರಲ್ಲಿ ನೋಡಿ, 1942ರಲ್ಲಿ ಏನಾಗ್ತದೆ ಅಂದ್ರೆ ವೈಸರಾಯ ಕಾರ್ಯಕಾರಿ ಮಂಡಳಿಯ ಸದಸ್ಯರಾಗ್ತಾರ. ವೈಸರಾಯ ಕಾರ್ಯಕಾರಿ ಮಂಡಳಿಯ ಸದಸ್ಯರಾಗಿ ನೇಮಕ ಆಗ್ತಾರ. 1942ರಲ್ಲಿ ವೈಸ್ಯರಾಯ ಕಾರ್ಯಕಾರಿ ಮಂಡಳಿಯ ಸದಸ್ಯರಾಗಿ ನೇಮಕವಾಗ್ತಾರ. ಇದೇ ಸಮಯದಲ್ಲಿ ಒಂದು ಕೃತಿ ಬರೀತಾರೆ, ಏನಂದ್ರೆ ಪಾಕಿಸ್ತಾನ್, ನೋಡಿ ಪಾಕಿಸ್ತಾನ್ ಆರ್ ಪಾರ್ಟಿಷನ್ ಆಫ್ ಇಂಡಿಯಾ ಪಾರ್ಟಿಷನ್ ಆಫ್ ಇಂಡಿಯಾ ಎಂಬ ಕೃತಿಯನ್ನು ಬರೀತಾರ. ಹಾಗಾಗಿ ಭಾರತೀಯರೆಲ್ಲರೂ ಈ ಕೃತಿ ಬರೆದಿದ್ದಕ್ಕಾಗಿ ಅಥವಾ B.R. ಅಂಬೇಡ್ಕರ್ ಅವರು ಭಾರತವನ್ನು ವಿಭಾಗ ಮಾಡಕ ಅಥವಾ ಪಾರ್ಟಿಷನ್ ಮಾಡಕ ಬೆಂಬಲಿಸರ ಎಂದು ಭಾರತೀಯ ಜನರು ಏನ್ ಮಾಡ್ತಾರ ಅಂದ್ರ ಈ B.R. ಅಂಬೇಡ್ಕರ್ ಅವರನ್ನು ವಿರೋಧಿಸ್ತಾರ. ಮುಂದೆ ಬರುವಂತ ಚುನಾವಣೆಯಲ್ಲಿ ಇವರನ್ನು ಏನ್ ಮಾಡ್ತಾರ, ಸೋಲಿಸ್ತಾರ. ಇದು ನೆನ್ಪಿಟ್ಕೊಳ್ಳಕ ಒಂದು ಸಾಧ್ಯ ಆಗಿರಬೇಕು. ಪಾಕಿಸ್ತಾನ ಅಥವಾ ಪಾರ್ಟಿಷನ್ ಆಫ್ ಇಂಡಿಯಾ ಅಥವಾ ಮೈ ಥಾಟ್ಸ್ ಆನ್ ಪಾಕಿಸ್ತಾನ್ ಎಂಬ ಕೃತಿ ಯಾರು ಬರ್ದಾರಪ್ಪ ಅಂದ್ರ B.R. ಅಂಬೇಡ್ಕರ್ ಅವರು ಬರ್ದಾರತ್ತೆ ನೆನ್ಪಿಟ್ಕೊಳ್ಳಕ ಸಾಧ್ಯ ಆಗಿರಬೇಕು. ಇನ್ನೊಂದ್ಸರಿ ಬರೀತೀನಿ ನೋಡಿ, ಪಾಕಿಸ್ತಾನ್ ಪಾರ್ಟಿಷನ್ ಆಫ್ ಇಂಡಿಯಾ ಆರ್ ಮೈ ನೋಡಿ, ಪಾಕಿಸ್ತಾನ್ ಅವರು ಪಾರ್ಟಿಷನ್ ಆಫ್ ಇಂಡಿಯಾ ಅವರು ಮೈ ಥಾಟ್ಸ್ ಆನ್ ಪಾಕಿಸ್ತಾನ್ ಕೃತಿಯನ್ನು ಬರೆದವರು ಯಾರಂದ್ರ B.R. ಅಂಬೇಡ್ಕರ್ ಅವರು ನೆನ್ಪಿಟ್ಕೊಳಕ ಸಾಧ್ಯ ಆಗಿರಬೇಕು. 1900 ನೋಡಿ, ಮುಂದೆ ಹೋಗೋಣ. 1946ರಲ್ಲಿ ಸಂವಿಧಾನ ಸಭೆಗೆ ಚುನಾವಣೆ ಆಗ್ತದ. ಸಂವಿಧಾನ ಸಭೆಗೆ ಚುನಾವಣೆ ನಡೀತವ. ಸಂವಿಧಾನ ಸಭೆಗೆ ಚುನಾವಣೆ ಆದಾಗ ಬಾಂಬೆ ಪ್ರಾಂತ್ಯದಿಂದ ಏನಾಗ್ತದಂದ್ರ ಬಾಂಬೆ ಪ್ರಾಂತ್ಯದಿಂದ B.R. ಅಂಬೇಡ್ಕರ್ ಅವರು
ಬಿ ಆರ್ ಅಂಬೇಡ್ಕರ್ ಅವರು ಸ್ಪರ್ಧೆ ಮಾಡಿರ್ತಾರ. ಬಟ್ ಈ ಸಮಯದಲ್ಲಿ ಇವರು ಸಂಪೂರ್ಣವಾಗಿ ಸೋಲನ್ನು ಅನುಭವಿಸ್ತಾರ. ಹಾಗಾಗಿ ಮುಂದೆ ಬಂಗಾಳದಲ್ಲಿ ಸ್ಪರ್ಧೆ ಮಾಡ್ತಾರ. ಬಂಗಾಳದಲ್ಲಿ ಮುಸ್ಲಿಂ ಲೀಗ್ ಸಹಾಯದಿಂದ ಏನಾಗ್ತದೆ ಅಂದ್ರೆ ಸಂವಿಧಾನ ಸಭೆಗೆ ಇವರು ಆಯ್ಕೆ ಆಗ್ತಾರ. ಬಟ್ ಇದೇ ಆಯ್ಕೆ ಆದ ನಂತರ 1947ರಲ್ಲಿ ಇಂಡಿಯಾ ಪಾಕಿಸ್ತಾನ ಪಾರ್ಟಿಷನ್ ಆದ ಬಳಿಕ ಬಂಗಾಳ ಈ ಪ್ರದೇಶ ಪಾಕಿಸ್ತಾನಕ್ಕೆ ಹೋಗ್ತದ. ಹಾಗಾಗಿ ಮತ್ತೆ ಸಂವಿಧಾನ ಸಭೆಯ ಸದಸ್ಯತ್ವವನ್ನು ಕಳೆದುಕೊಳ್ತಾರ. ನಂತರ ಏನಾಗ್ತದೆ ಅಂದ್ರೆ ಮುಂದೆ ಇವರು ಬಂಗಾಳ ವಿಭಜನೆ ಅಥವಾ ಪಾಕಿಸ್ತಾನ ವಿಭಜನೆ ಆದ ಬಳಿಕ ಸದಸ್ಯತ್ವವನ್ನು ಕಳೆದುಕೊಳ್ತಾರೆ. ನಂತರ 1947ರಲ್ಲಿ ನೋಡಿ 1947ರಲ್ಲಿ ಬಾಂಬೆ ಕಾಂಗ್ರೆಸ್ ಸಮಿತಿಯಿಂದ ಮರು ಆಯ್ಕೆ ಆಗುತ್ತಾರೆ. ಇದು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರ್ಬೇಕು. ಯಾರ ಸ್ಥಳದಲ್ಲಿ ಅಂದ್ರೆ ಎಂ ಆರ್ ಜೈಕರ್ ಅವರ ಸ್ಥಾನದಲ್ಲಿ ಅಥವಾ ಬದಲಾಗಿ ಇವರು ಏನಾಗ್ತಾರೆ ಅಂದ್ರೆ 1947ರಲ್ಲಿ ಮತ್ತೆ ಚುನಾವಣೆ ಆದಾಗ ಮರು ಆಯ್ಕೆ ಆಗ್ತಾರೆ. ಮುಂದೆ 1951 ಮತ್ತು 52ರ ಸಮಯದಲ್ಲಿ ಸ್ವತಂತ್ರದ ಮೊದಲ ಕಾನೂನು ಮಂತ್ರಿಯಾಗಿಯೂ ಸಹ ಇವರು ಸೇವೆ ಸಲ್ಲಿಸುತ್ತಾರೆ. ಮುಂದೆ 1951 ಮತ್ತು 52ರಲ್ಲಿ ಸಾರ್ವತ್ರಿಕ ಚುನಾವಣೆ ಆಗುತ್ತದೆ. ಸಾರ್ವತ್ರಿಕ ಚುನಾವಣೆ ಇವರು ಮುಂಬೈನ ಉತ್ತರ ಮತಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡ್ತಾರೆ. ಆದರೆ ಇವರ ಶಿಷ್ಯನ ವಿರುದ್ಧ ಇವರು ಇಲ್ಲಿ ಸಹ ಸೋಲನ್ನು ಅನುಭವಿಸ್ತಾರೆ. ಇಲ್ಲಿ ಸಹ ಏನಾಗ್ತದೆ ಅಂದ್ರೆ 1951-52ರ ಸಮಯದಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆದ ಸಂದರ್ಭದಲ್ಲಿ ಏನಾಗ್ತದೆ, ಬಿ ಆರ್ ಅಂಬೇಡ್ಕರ್ ಅವರು ಏನಾಗ್ತಾರೆ ಅಂದ್ರೆ ಮುಂಬೈನ ನಾರ್ತ್ ಅಥವಾ ಮುಂಬೈನ ಉತ್ತರ ಕ್ಷೇತ್ರದಿಂದ ಸ್ಪರ್ಧೆಗಿಳಿತಾರೆ. ಆದರೆ ಅಲ್ಲಿಯೂ ಸಹ ಅವರ ಶಿಷ್ಯನ ವಿರುದ್ಧ ಸೋಲನ್ನು ಅನುಭವಿಸ್ತಾರೆ. ಮುಂದೆ 1954ರಲ್ಲಿ ಮುಂದೆ ನೋಡಿ 1954ರಲ್ಲಿ ಮತ್ತೆ ಚುನಾವಣೆ ನಿಲ್ತಾರೆ. ಆ ಸಮಯದಲ್ಲಿಯೂ ಸಹ ಸೋಲನ್ನು ಅನುಭವಿಸ್ತಾರೆ. ಕೊನೆಗೆ ರಾಜ್ಯಸಭೆಯಿಂದ ಆಯ್ಕೆಯಾಗಿ ಹೋಗ್ತಾರೆ. ಇದು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಬಿ ಆರ್ ಅಂಬೇಡ್ಕರ್ ಯಾವುದೇ ರೀತಿಯ ಚುನಾವಣೆ ಮೂಲಕ ಏನಾಗ್ತಂದ್ರೆ ತಾವು ಏನಂತಾರೆ ಸ್ಪರ್ಧೆಯಲ್ಲಿ ಗೆದ್ದಿರೋದಿಲ್ಲ. ಇಷ್ಟು ಏನಾಗ್ತಂದ್ರೆ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಮಾಹಿತಿ ಆಗಿರುತ್ತದೆ. 1900 ನೋಡಿ 1956ರಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾವನ್ನು ಸ್ಥಾಪನೆ ಮಾಡ್ತಾರೆ. ಇದು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಮುಂದೆ ಈ ಹಿಂದೂ ಧರ್ಮವನ್ನು ಬಿಟ್ಟು 1956ರಲ್ಲಿ ಲಕ್ಷಾಂತರ ಜನರೊಂದಿಗೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು. 1956ರಲ್ಲಿ ಹಿಂದೂ ಧರ್ಮದಿಂದ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಬುದ್ಧ ಅಂಡ್ ಧಮ್ಮ ಎಂಬ ಕೃತಿ ಸಹ ಬರೆದಿದ್ದಾರೆ. ಬುದ್ಧ ಅಂಡ್ ಧಮ್ಮ ಎಂಬ ಕೃತಿಯು ಸಹ ಇವರು ಬರೆದಿದ್ದಾರೆ. ಇದು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಮುಂದೆ ನೋಡೋಣ. ಇವರ ಪ್ರಮುಖ ಕೃತಿಗಳು ನೋಡಿ, ಒಂದೇ ಕಡೆ ಹಾಕಿದ್ದೀನಿ. ಅನಿಲೇಷನ್ ಆಫ್ ಕಾಸ್ಟ್ ಇದು ಒಂದು ಕೃತಿ. ದ ಬುದ್ಧ ಅಂಡ್ ಹಿಸ್ ಧಮ್ಮ ಕೃತಿ. ಹೂ ವೇರ್ ದ ಶೂದ್ರಾಸ್ ಇವರ ಪ್ರಮುಖ ಬುಕ್ಸ್ಗಳು ಅಥವಾ ಕೃತಿಗಳು ಆಗಿರುತ್ತವೆ. ಅದೇ ರೀತಿ ಇವರಿಗೆ 1990ರಲ್ಲಿ ಮರಣೋತ್ತರವಾಗಿ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗಿದೆ. ಇವರನ್ನು ಬಾಬಾ ಸಾಹೇಬ್ ಎಂದು ಗೌರವಿಸಲ್ಪಟ್ಟರು. ಇವರು
ಕೊನೆಯದಾಗಿ ಡಿಸೆಂಬರ್ 6, 1956ರಲ್ಲಿ ತಮ್ಮ ಕೊನೆಯ ದಿನಗಳನ್ನು ಅಥವಾ ತಾವು ಅಗಲಿದರು ಅಥವಾ ಮರಣವನ್ನು ಅಪ್ಪಿದರು. ಎಲ್ಲಿ? ದೆಹಲಿಯಲ್ಲಿ ಅಂತ ನೆನ್ಪಿಡುವಾಗ ಸಾಧ್ಯ ಆಗಿರಬೇಕು. ಇಷ್ಟು ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಆಗಿರುತ್ತದೆ. ಇಷ್ಟು ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯಾಗಿರುತ್ತದೆ. ನಾವು ಇಂದು ಏಪ್ರಿಲ್ 14 135ನೇ ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಇದು ನೆನಪಿಡುವಾಗ ಸಾಧ್ಯ ಆಗಿರಬೇಕು. ಇಷ್ಟು ಇಲ್ಲಿವರೆಗೆ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳ್ಕೊಂಡಿವೆ ಸ್ನೇಹಿತರೆ. ಇಲ್ಲಿವರೆಗೆ ತರಗತಿಯನ್ನು ವೀಕ್ಷಿಸಿದ ನನ್ನ ಎಲ್ಲ ವಿದ್ಯಾರ್ಥಿ ಬಳಗಕ್ಕೆ ತುಂಬ ಹೃದಯದ ಒಂದು ಧನ್ಯವಾದಗಳು. ಇದೇ ಅರವಿಂದ್ ನಾಯಕ್ KSP ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಪ್ರತಿದಿನ ಕ್ವಿಜ್ಗಳನ್ನು ನಡೆಸ್ತಾ ಇದ್ದೇವೆ ಸ್ನೇಹಿತರೆ. ದಯವಿಟ್ಟು ಅಟೆಂಡ್ ಆಗಿ ಮತ್ತು ಪ್ರತಿದಿನ ಕರೆಂಟ್ ಅಫೇರ್ಸ್ಗಳನ್ನು ನಾವು ಶೇರ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಈ ಪ್ರಚಲಿತ ಘಟನೆ ಆಗಲಿ ಅಥವಾ ಕ್ವಿಜ್ಗಳನ್ನು ಅಟೆಂಡ್ ಆಗಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ. ಇಲ್ಲಿವರೆಗೆ ತರಗತಿಯನ್ನು ವೀಕ್ಷಿಸಿದ ಎಲ್ಲ ನನ್ನ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.